श्रीगुरुभ्यो नमः। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीयरसगाङ्गेयनुत कौन्तेयवन्दितचरणकमलदलाय ताम्बकरूपचिन्मय देवकीतनया भाय रघुकुल भर्यभूसुरप्रियसुरपुरनिलय छिन्निगराय चतुरोपाय रक्षिसु ನಮ್ಮನನವರತ. ಇದರಲ್ಲಿ ಹರಿಭಕ್ತಿ ಸಾರದಲ್ಲಿ 7ನೇ ಪದ್ಯ. ವೇದಗೋಚರ ವೇಣುನಾದ ವಿನೋದ ಮಂದರ ಶೈಲಧರ ಮಧುಸೂದನಾಚ್ಯುತ ಕಂಸದಾನವ ರಿಪು ಮಹಾಮಹಿಮಾ ಯಾದವೇಂದ್ರ ಯಶೋದೆ ನಂದನ ನಾದ ಬಿಂದು ಕಳಾತಿಶಯ ಪ್ರಹ್ಲಾದ ರಕ್ಷಕ ವರದ ರಕ್ಷಿಸು ನಮ್ಮನನವರತ. ವೇದಗಳಿಂದ ತಿಳಿಯಲ್ಪಡುವವನಾದ ವೇಣುನಾದ ಪ್ರಿಯ ನಾದ ಮಂದರ ಪರ್ವತವನ್ನು ಧರಿಸಿದವನಾದ ಮಧುಸೂದನ ಅಚ್ಯುತ ಸ್ವಾಮಿ, ಕಂಸ ಮೊದಲಾದ ರಾಕ್ಷಸರ ವೈರಿಯೇ, ಮಹಾಮಹಿಮನಾದವನೇ, ಯಾದವ ಶ್ರೇಷ್ಠನಾದವ ಸ್ವಾಮಿ, ಯಶೋದೆಯ ಕುಮಾರ, ನಾದ ಬಿಂದು ಕಲಾ ಮೊದಲಾದವುಗಳಿಂದ ಅತಿಶಯನೆಂಬುದಾಗಿ ಸ್ತುತಿಸಲ್ಪಡುವವನೇ, ಪ್ರಹ್ಲಾದನನ್ನು ರಕ್ಷಿಸುವವನೇ, ವರವನ್ನು ನೀಡುವ ಸ್ವಾಮಿ, ನಮ್ಮನ್ನು ಸದಾ ರಕ್ಷಿಸು. ಹಾಗೆ ಅಂತ ವಿಶೇಷ ಪದಗಳ ವಿಚಾರ. ವೇದಗೋಚರ ಹಾಗೆಂದರೆ ವೇದಗಳಿಂದ ತಿಳಿಯಲ್ಪಡುವವ ಅಂತ. ಸದಾಗಮೈಕ ವಿಜ್ಞೇಯಂ ಅಂತ ಪರಮಾತ್ಮ ಸಚ್ಚಾಸ್ತ್ರಗಳಿಂದಲೂ ತಿಳಿಯಲು ಯೋಗ್ಯನಾದವ ಹಾಗೆ ಅಂತ. ಶಾಸ್ತ್ರಯೋನಿತ್ವ ತುಂಬ ಸೂತ್ರ ಇದನ್ನೇ ಹೇಳ್ತಾ ಇದೆ. ವೇಣುನಾದ ವಿನೋದ, ವೇಣುವಿನ ಧ್ವನಿಯಿಂದ ಗೋಪಗೋಪರನ್ನು ಗೋಪಿಗೆಯರನ್ನು ಆನಂದಪಡಿಸಿದವ ಸ್ವಾಮಿ. ವೇಣು ಮೊದಲಾದ ವಾದ್ಯಗಳು ಧ್ವನಿಗಳಿಗೆ ಉಳಿಯುವವನು ಅಂತ ಅರ್ಥ. ಅದರಿಂದ ಕೊಳಲ ಧ್ವನಿ ದೇವರಿಗೆ ಭಾರಿ ಇಷ್ಟ. ಇದು ಕೃಷ್ಣಾವತಾರಕ್ಕೆ ಸಂಬಂಧಪಟ್ಟಂತೆ ಒಂದು ವರ್ಣನೆ. ಈ ವೇಣು ಅಂದರೆ ಆ ಕೊಳಲಿನಲ್ಲಿ ನೆಲೆಸಿದ ಮಹಾಲಕ್ಷ್ಮಿ ಅಂತ ಅರ್ಥ. ವೇಣು ಅಂದ್ರೆ ಮಹಾಲಕ್ಷ್ಮಿ. ಆ ವೇಣುವಿಗೆ ಸನ್ನಿಧಾನ ಮಾಡಿಕೊಂಡು ಪರಮಾತ್ಮನ ಸೇವೆಯನ್ನು ಮಾಡಬೇಕು ಅಂತ ಇರುವವರು ಲಕ್ಷ್ಮಿ. ಅವರಿಗೆ ಆನಂದವನ್ನು ಕೊಡುವ ಎಂಬ ಒಂದು ಅರ್ಥವೂ ಕೂಡ ಇಲ್ಲಿದೆ. ಮಂದರ ಶೈಲಧರ, ಹಾಗೆ ಮಂದರ ಅಂದ್ರೆ ಅದೊಂದು ಪರ್ವತ. ಸಮುದ್ರ ಮಥನ ಮಾಡುವಾಗ ಆ ಮಂದರ ಪರ್ವತವನ್ನೇ ಕಡಗೋಲಾಗಿ ಇಟ್ಟು ದೇವಾಸುರರು ಮಥನ ಮಾಡಿದರು ಪರಮಾತ್ಮನ ಆಜ್ಞೆಯಂತೆ. ಅದು ಮುಳುಗಿ ಹೋದಾಗ ಅದನ್ನ ಹಿಡಿದು ಪರಮಾತ್ಮ ಅನುಗ್ರಹ ಮಾಡಿದ, ಕೂರ್ಮ ರೂಪದಿಂದ ಧರಿಸಿದ. ಅದರಿಂದ ದೇವರಿಗೆ ಮಂದರಧರ ಅಂತ ಹೆಸರು. ಮಧುಸೂದನ, ಮಧು ಎನ್ನುವವ ಅವನೊಬ್ಬ ಅಸುರ. ಅವನನ್ನ ಸಂಹಾರ ಮಾಡಿದವ. ಅಚ್ಯುತ, ಯಾವುದೇ ವಿಧವಾದ ನಾಶವನ್ನು ಹೊಂದದವ ಅಂತ ಅರ್ಥ. ಚ್ಯುತಿ ಅಂದ್ರೆ ಜಾರೋದು, ನಾಶ ಆಗೋದು ಅಂತ ಅರ್ಥ. ಯಾವ ವಿಧವಾದ ನಾಶವೂ ಇಲ್ಲದವ ಹಾಗೆ ಅಂತ. ಇನ್ನು ಕಂಸ ದಾನವ ರಿಪು ಹಾಗೆ ಅಂತ. ಕಂಸ ಎನ್ನುವ ದಾನವ ಅದರ ದೈತ್ಯನಿಗೆ ಶತ್ರುವಾದವ ಅಂತ ಅರ್ಥ. ಕೃಷ್ಣನ ಸೋದರ ಮಾವ ಕಂಸ. ನೋಡಿ, ದೇವರಿಗೆ ಈ ಬಂಧು ಇಂದು ಅದೆಲ್ಲ ನೆಕ್ಸ್ಟ್. ಮೊದಲು ಭಕ್ತಿ, ಧರ್ಮ ಇದೆಲ್ಲ ಬೇಕು. ಜ್ಞಾನ, ತನ್ನ ಭಕ್ತರ ಮೇಲೆ ಭಾರಿ ಕರುಣೆ ತೋರಿಸುವವ. ತನ್ನ ಬಂಧುವಾಗಿದ್ದರೂ ಕೂಡ ದ್ವೇಷ ಮಾಡಿದರೆ ಅವರನ್ನ ಸಂಹಾರ ಮಾಡ್ತಾನೆ ಎಂಬ ಅದಕ್ಕೆ ಇದೇ ಸಾಕ್ಷಿ. ಅದಕ್ಕೆ ಇದು ದೇವರು ನಮಗೆ ಕಲಿಸಿಕೊಡುವ ಒಂದು ಪಾಠ ಇದು. ಬಂಧುಗಳು ಅಂತ ನೀವು ಅವ್ರ ಮಿಸ್ಟೇಕ್ಸ್ ಅನ್ನೆಲ್ಲ ಒಪ್ತಾ ಕೂಡಬೇಡಿ ಅಂತ ಅರ್ಥ. ಬಂಧುಗಳು ತಪ್ಪು ಮಾಡಿದ್ರು ಕೂಡ ಅದನ್ನ ಸರಿಯಾದ ಒಂದು ರೀತಿಯಲ್ಲಿ ಅವರಿಗೆ ಉಪದೇಶವನ್ನೋ, ಮಾತನ್ನೋ, ಡಿಸ್ಕಷನ್ ಅನ್ನೋ ಮಾಡಬೇಕು ಹಾಗೆ ಅಂತ ಅದರ ಅಭಿಪ್ರಾಯ. ಮಹಾಮಹಿಮ, ಮಹಿಮೆ ಎಂದರೆ ಹಿರಿತನ, ಗ್ರೇಟ್ನೆಸ್. ಅನೇಕ ಜನರು ಮಹಿಮರು ಇದ್ದಾರೆ.
ಅವರೆಲ್ಲರಿಗಿಂತಲೂ ಅನಂತ ಮಹಿಮೆ ಉಳ್ಳವನಾದವ, ನಿರವಧಿಕ ಮಹಿಮಾ ಸಂಪನ್ನನಾದವ ಅಂತ ಒಟ್ಟು ಭಾವ. ಯಾದವ ಇಂದ್ರ ಅಂದರೆ ಯಾದವ ಶ್ರೇಷ್ಠ ಅಂತ ಅರ್ಥ. ನೋಡು, ರಾಮರೂಪದಿಂದ ಅವನು ರಾಘವೇಂದ್ರ. ರಾಮರೂಪ ರಾಘವೇಂದ್ರ ಅಂದ್ರೆ ಏನರ್ಥ? ರಘುಕುಲದಲ್ಲಿ ಶ್ರೇಷ್ಠನಾದವ ಅಂತ ಅರ್ಥ. ಕೃಷ್ಣ ಅವನು ಯಾದವೇಂದ್ರ, ಯದುಕುಲದಲ್ಲಿ ಶ್ರೇಷ್ಠನಾದವ ಅಂತ ಅರ್ಥ. ಯಶೋದೆ ನಂದನ, ಯಶೋದೆಯ ಮಗ ಅಂತ ಅರ್ಥ. ನಾದ ಬಿಂದು ಕಲಾತಿಶಯ ಹಾಗೆಂದು ಅಂದ್ರೆ ಈ ಪ್ರಣವ ಇದೆ ನೋಡಿ, ಪ್ರಣವದಲ್ಲಿ 8 ಭಾಗ ಇದೆ ಅಂತ ಹೇಳ್ತಾರೆ. ಅಕಾರ, ಉಕಾರ, ಮಕಾರ, ನಾದ, ಬಿಂದು, ಘೋಷ, ಶಾಂತ, ಅತಿಶಾಂತ ಹಾಗೆ ಅಂತ. ಅಂತ ಓಂಕಾರದಿಂದ ಪ್ರತಿಪಾದ್ಯನಾಗಿ ಸರ್ವೋತ್ತಮನಾದವ, ಗುಣಪೂರ್ಣನಾದವ ಅಂತ ಅರ್ಥ. ನಾದ ಬಿಂದು ಕಲಾ ಅತಿಶಯ ಹಾಗೆ ಅಂತ. ಪ್ರಹ್ಲಾದ ರಕ್ಷಕ, ಪ್ರಹ್ಲಾದನನ್ನ ಸಂರಕ್ಷಣೆ ಮಾಡಿದವ ಸ್ವಾಮಿ ಅಂತ. ನೋಡಿ, ಆ ಪ್ರಹ್ಲಾದನಿಗೆ ರಕ್ಷಣೆ ಮಾಡುವವರು ಅಂತ ಯಾರೂ ಇಲ್ಲ. ಅವನ ತಂದೆಯೇ ಎದುರು ನಿಂತ. ತಾಯಿಯಾದವರು ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಅಶಕ್ತಳು. ಯಾರು ಕಾಪಾಡಬೇಕಂತ ಆ ಸಂದರ್ಭದಲ್ಲಿ? ದೇವರನ್ನ ನಂಬಿ ಕೆಟ್ಟವರಿಲ್ಲವೆಂಬ ಅದಕ್ಕೆ ಪ್ರಹ್ಲಾದನೇ ಸಾಕ್ಷಿ ನೋಡಿ. ಪ್ರಹ್ಲಾದ ರಕ್ಷಕ ಅಂತ. ವರದ, ವರವನ್ನು ಕೊಡುವವ. ದ ಅಂದ್ರೆ ಕೊಡುವವ ಅಂತ ಅರ್ಥ. ವರಂ ದ್ಯತಿ, ದೋ ಅವಖಂಡನೆ ಧಾತುವಿನಿಂದ ವರವನ್ನ ಧ್ವಂಸ ಮಾಡುವವ ಅಂತನೂ ಅರ್ಥ. ನೋಡಿ, ಬ್ರಹ್ಮಾದಿಗಳು ಏನು ವರವನ್ನು ಕೊಟ್ಟಿರ್ತಾರೆ ರಾಕ್ಷಸರಿಗೆ, ಆ ವರವನ್ನೆಲ್ಲ ನಾಶ ಮಾಡತಕ್ಕ, ಸಾಯಲೇಬಾರದು ಅಂತ ವರ ಕೊಟ್ಟಿರ್ತಾರೆ. ಪರಮಾತ್ಮನನ್ನು ಕೇಳ್ತಾರೆ ಬ್ರಹ್ಮರುದ್ರಾದಿಗಳು. ಆಯ್ತು, ಸ್ಯಾಂಕ್ಷನ್ ಮಾಡು ಅಂತ ಹೇಳ್ತಾರೆ ಪರಮಾತ್ಮ. ಪರಮಾತ್ಮ ಸ್ಯಾಂಕ್ಷನ್ ಮಾಡು ಅಂತ ಹೇಳಿದ ಮೇಲೆ ಬ್ರಹ್ಮರುದ್ರಾದಿಗಳು ವರ ಕೊಡೋದು. ಅವ್ರು ಕೊಟ್ಟ ವರವನ್ನೆಲ್ಲ ಪರಮಾತ್ಮ ನಾಶ ಮಾಡ್ತಾನೆ. ಅದರಿಂದ ವರದ, ಬ್ರಹ್ಮರುದ್ರಾದಿಗಳು ದೈತ್ಯರಿಗೆ ಕೊಟ್ಟ ವರವನ್ನು ನಾಶ ಮಾಡತಕ್ಕವ, ಸಜ್ಜನರಿಗೆ ಸ್ವತಃ ತಾನೇ ವರಗಳನ್ನು, ಅಭೀಷ್ಟಗಳನ್ನು ಕೊಡತಕ್ಕವ ಅಂತ ಅರ್ಥ. ನೋಡಿ, ಇಲ್ಲಿ ಎಷ್ಟು ವಿಚಾರ ಬಂದಿದೆ ನೋಡಿ. ಪ್ರಹ್ಲಾದ ಬರದ ಅಂತ ನರಸಿಂಹದೇವರ ಸ್ಮರಣೆ ಆಯಿತು. ಮಂದರ ಪರ್ವತವನ್ನ ಧರಿಸಿದ್ದರಿಂದ ಕೂರ್ಮ ರೂಪದ ಸ್ಮರಣೆಯನ್ನು ಮಾಡಿದ್ದಾರೆ. ಮಧುನಾಮಕ ದೈತ್ಯನನ್ನ ಸಂಹಾರ ಮಾಡಿದಿಂದ ಮಧುಸೂದನ ಸ್ತೋತ್ರವೂ ಆಗಿದೆ. ಈ ಒಂದೇ ಸ್ತೋತ್ರದಲ್ಲಿ ಯಾದವೇಂದ್ರ ಅಂತ ಹೇಳಿದ್ದರಿಂದ ಕೃಷ್ಣನ ಸ್ತೋತ್ರವೂ ಆಯಿತು. ಅದೇ ಕೂರ್ಮ, ಕೃಷ್ಣ, ನರಸಿಂಹ, ಮಧುಸೂದನ ಅಂತ ಅನೇಕ ಪರಮಾತ್ಮನ ರೂಪಗಳನ್ನ ಈ ಪದ್ಯದಲ್ಲಿ ಗುರುಗಳು ಕೊಂಡಾಡಿದ್ದಾರೆ. ಮುಂದಿನದ್ದು ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಆತ್ಮನಸ್ತು. ಶ್ರೀ ಹರಯೇ ನಮಃ.